ಭಾಗ್ಯ ತಾಂಡವ್ ಮದುವೆಯಲ್ಲಿ ಮಹಾ ತಿರುವು ಸಂಭವಿಸ್ತದೆ. ಇಲ್ಲಿ ಭಾಗ್ಯ ತಾಂಡವ್ಗೆ ಏಟಿಗೆ ಎದುರೇಟನ್ನ ಕೊಟ್ಟು ತಿರುಗೇಟನ್ನ ಕೊಟ್ಟು ತಾಂಡವ್ನ ಲಾಕ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಯ್ತು ಅಂತ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಭಾಗ್ಯ ಹಿಂದೆ ಡ್ರಾಮಾ ಭಾಗ್ಯ ಹಿಂದೆ ದೊಡ್ಡ ಸಂಚನೆ ಮಾಡಿದ್ದಾರೆ. ಬಟ್ ಭಾಗ್ಯ ಮುಂದೆ ಮನೆಯವರು ಮುಂದೆ ಡ್ರಾಮಾ ಮಾಡ್ತಿದ್ದಾರೆ. ಮಗಳು ಅಪ್ಪ ಇಬ್ಬರನ್ನ ಕೂಡ ತನ್ನ ದಾಳವಾಗಿ ಬಳಸ್ಕೊಂಡು ಭಾಗ್ಯನ ಮದುವೆಗೆ ಒಪ್ಪಿಸ್ಬಿಟ್ಟಿದ್ದಾರೆ. ಇತ್ತ ಕಡೆ ಭಾಗ್ಯ ಕೂಡ ಮದುವೆಗೆ ಒಪ್ಪಿ ತಾಂಡವ್ಗೋಸ್ಕರ ರೆಡಿಯಾಗಿ ಮದುವೆ ಮಂಟಪದ ಕಡೆ ಕೂಡ ಹೋಗ್ತಿದ್ದಾರೆ. ಹಾಗಿದ್ರೆ ನಿಜಕ್ಕೂ ಕೂಡ ಭಾಗ್ಯ ತಾಂಡವ್ನ ಒಪ್ಕೊಂಡ್ಬಿಟ್ರ ಮದುವೆ ಆಗೋದಕ್ಕೆ? ಹಾಗಿದ್ರೆ ತಾಂಡವ್ ಮೇಲೆ ನಂಬಿಕೆ ಬಂತ, ತಾಂಡವ್ನ ಕ್ಷಮಿಸಿದ್ರ ಅಂತ ಅನ್ಕೊಂಡ್ರೆ ಮಾವನ್ಗೋಸ್ಕರ ಖಂಡಿತವಾಗ್ಲೂ ಭಾಗ್ಯ ತಾಂಡವ್ನ ಮದುವೆ ಆಗೋದಕ್ಕೆ ಒಪ್ಕೊಂಡಿತ್ತು ನಿಜ. ಆದ್ರೆ ಒಂದು ಸಮಯ ಶ್ರೇಷ್ಠ ಮತ್ತೆ ತಾಂಡವ್ ಇಬ್ರು ಕೂಡ ಭೇಟಿ ಆಗಿದೆ. ಭಾಗ್ಯ ಕಣ್ಣದ್ರೆಗ ದೊಡ್ಡ ಸತ್ಯುವೆ ಬಟಾಬೈಲ್ ಆಗ್ಬಿಡುತ್ತೆ. ಈ ಕಡೆ ಶ್ರೇಷ್ಠ ತಾಂಡವ್ಗೆ ಕಾಲ್ ಮಾಡಿ ಭೇಟಿ ಆಗ್ಬೇಕು ಅಂತ ಹೇಳಿದಾಗ ತಾಂಡವ್ ಕೂಡ ಶ್ರೇಷ್ಠನ ಭೇಟಿ ಆಗುವುದಕ್ಕೆ ಅಂತ ಹೋಗ್ತಾರೆ. ಭಾಗ್ಯ ತಾಂಡವ್ ಮದುವೆ ಆಗ್ತಿದೆ ಅನ್ನೋ ವಿಷಯ ತಿಳಿದಂತಹ ಶ್ರೇಷ್ಠ, ನೀನು ಮೋಸ ಮಾಡ್ತಿದ್ಯಾ, ಭಾಗ್ಯನ ನಿಜಕ್ಕೂ ಮದುವೆ ಆಗ್ತಿದ್ಯಾ ತಾಂಡವ್ ಅಂತ ಕೇಳಿದಾಗ ಎಲ್ಲವೂ ಕೂಡ ನಾಟಕ. ಆ ಭಾಗ್ಯ ಎಮ್ಮೆನ ನಾನು ಕಪ್ಪೆ ಮುಷ್ಟಿಗೆ ತಗೋಬೇಕು, ಎಷ್ಟೆಲ್ಲ ಮೆರೀತಿದ್ದಾಳೆ, ಆದಿ ಜೊತೆ ಮದುವೆ ಆಗಿ ಸೆಟಲ್ ಆಗಬೇಕು ಅಂದ್ಕೊಂಡಿದ್ದಾಳೆ. ಅದ್ಯಾವುದಕ್ಕೂ ಕೂಡ ಅವಕಾಶ ಮಾಡಿಕೊಡೋದಿಲ್ಲ. ಅವಳು ಮೂಲೆ ಗುಂಪಾಗಬೇಕು, ಮೂಲೆಯಲ್ಲೇ ಬಿದ್ದಿರಬೇಕು. ಅದೆಲ್ಲ ಆಗಬೇಕು ಅಂದರೆ 3 ಗಂಟನ್ನು ಹಾಕಲೇಬೇಕು ನಾನು, ಅದಕ್ಕೆ ಈ ಮದುವೆ ನಾಟಕ ಆಡ್ತಿರೋದು ಅಂತ ಹೇಳಿ ತಾಂಡವ್ ಹೇಳೋದನ್ನು ಕೇಳಿದೆ ಭಾಗ್ಯ ಶಾಕ್ ಆಗ್ತಾರೆ. ಆ ಕ್ಷಣನೇ ಭಾಗ್ಯ ನಿರ್ಧಾರ ಮಾಡ್ತಾರೆ, ತನ್ನ ಬೆನ್ನಿಂದೆ ಹಾಕಿದಂತಹ ಆ ಒಂದು ಮೋಸಕ್ಕೆ ಖಂಡಿತವಾಗ್ಲೂ ಕೂಡ ಸರಿಯಾದ ಪಾಠ ಕಲಿಸಲೇಬೇಕು ಅಂತ. ಹಾಗಾಗಿ ಮದುವೆಯನ್ನು ಮುಂದುವರಿಸ್ತಾರೆ. ಮದುವೆ ಮಂಟಪದ ತನಕ ಕೂಡ ಬರ್ತಾರೆ. ಹಸಿಮಣೆ ಏರಿದ್ದ ತಾಂಡವ್ ಜೊತೆ ಕೂಡ ಭಾಗ್ಯ ಕುಳಿತುಕೋತಾರೆ. ಆ ಒಂದು ಸಮಯದಲ್ಲಿ ತಾಂಡವ್ ಕುಂಕುಮ ಇಡೋಕೆ ಬಂದಾಗ ಇದರ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಆದಿ ಕೊಟ್ಟಿರೋ ಆ ಒಂದು ಹಸಿರು ಗಾಜಿನ ಬಳೆಗಳನ್ನು ತೊಡ್ತಾರೆ. ಇದರ ಮುಖಾಂತರ ತಾಂಡವ್ಗೆ ಮಹಾ ಮಂಗಳಾರತಿ ಮಾಡೋದ್ರ ಮುಖಾಂತರ ಆ ಒಂದು ಹಸಿಮಣೆಯಿಂದ ತಾಂಡವ್ನ ಎಬ್ಬಿಸಿಯ ಜಾಗದಲ್ಲಿ ಆದಿಯನ್ನ ಕೂರಿಸಲಾಗತ್ತೆ. ಇದರ ಮುಖಾಂತರವಾಗಿ ಆದಿ ಭಾಗ್ಯ ಮದುವೆಗೆ ಒಂದು ನಾಂದಿ ಸಿಗತ್ತೆ ಅಂತ ಹೇಳ್ಬೋದು. ಹಾಗಿದ್ರೆ ಮುಂದೇನಾಗತ್ತೆ ಮುಂದಿನ ವಿಚಾರ.